ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025 ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರಲಿ ಅಂತ ಆಶಿಸ್ತಾ ನಾವಿವತ್ತು ಹೋಗ್ತಾ ಇರೋ ಪ್ಲೇಸ್ ಮುತ್ಯಾಲ ಮಡುವು ಅಂತೇಳಿ. ಇದು ಆನೇಕಲ್ ಹತ್ರ ಬರುತ್ತೆ. ಬೆಂಗಳೂರಿಂದ 58ರಿಂದ 60 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿ ನಿಮಗೆ ಬಸ್ ಫೆಸಿಲಿಟೀಸ್ ಕೂಡ ಇದೆ, ಕ್ಯಾಬ್ ಕೂಡ ಮಾಡ್ಕೊಂಡು ಹೋಗ್ಬೋದು. ನೀವು ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲಿ ಕೂಡ ಹೋಗ್ಬೋದು. ಇಲ್ಲಿ ಈ ಪ್ಲೇಸಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ ಎಲ್ಲ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಇಲ್ಲಿ ಹೋಟೆಲ್ ಮಯೂರ ಇದೆ, ಹಾಗೆ ಕಾರ್ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಹೋಟೆಲ್ ಮಯೂರ ಪಕ್ಕ ಸ್ಟೆಪ್ಸ್ ಇದ್ದಾವೆ, ಕೆಳಗಡೆ ಇಳ್ಕೊಂಡೋದ್ರೆ ಮುತ್ಯಾಲೇಶ್ವರ ದೇವಸ್ಥಾನ ಇದೆ ಅಂತ ಹೇಳಿದರು. ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ, ಮಕ್ಕಳಿಗೆ ಆಟ ಆಡೋಕ್ಕೆ ಪಾರ್ಕ್ ಕೂಡ ಇದೆ. ನಾವು ಹೋಟೆಲ್ನಲ್ಲಿ ಊಟ ಮಾಡಿಕೊಂಡ್ವಿ, ಸ್ವಲ್ಪ ನಾನ್ ವೆಜ್ ಎಲ್ಲ ತಿನ್ಕೊಂಡು ಸ್ಪೆಷಲ್ ಊಟ ಮಾಡಿಕೊಂಡು ಆಮೇಲೆ ಕೆಳಗಡೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ನಿಮಗೆ ಪಕ್ಕದಲ್ಲಿ ಬೆಟ್ಟ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಆ ಬೆಟ್ಟ ಬಂದ್ಬಿಟ್ಟು ತಮಿಳ್ನಾಡು ಬಾರ್ಡ್ರು. ನಾವಿರೋದು ಕರ್ನಾಟಕದಲ್ಲಿ, ಅದು ನಿಮ್ಗೆ ಆ ಬೆಟ್ಟ ಕಾಣಿಸ್ತಾ ಇರೋದು ತಮಿಳ್ನಾಡು ಬಾರ್ಡ್ರಲ್ಲಿ. ನೋಡ್ತಾ ಇರ್ಬೋದು, ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಂತರ ನಾವು ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ವಾಟರ್ ಫಾಲ್ ಎಲ್ಲ ಇದೆ ಅಂತ ಹೇಳಿದರು. ಸೊ ನೋಡ್ಕೊಂಡು ಬರೋಣ ಅಂತ ಕೆಳಗಡೆ ಸ್ಟೆಪ್ಸ್ ಇಳಿದು ಹೋಗ್ತಾ ಇದ್ವಿ. ಹಾಗೆಯೇ ಇಲ್ಲಿಗೆ ಕೆಲವೊಂದು ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು. ಒಂದು 5ರಿಂದ 6 ಫ್ಯಾಮಿಲಿಗಳು ಬಂದಿದ್ವು. ಅವರೇ ಓನಾಗಿ ಎಲ್ಲ ಐಟಮ್ಸು, ಅದಕ್ಕೆ ಅಡುಗೆ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು, ಗ್ಯಾಸು, ಸಿಲಿಂಡ್ರು, ಸ್ಟವ್ವು, ಅಡುಗೆದು ರೇಷನ್ನು, ಪ್ರತಿಯೊಂದು ಐಟಮ್ ತಂದು ಅವರೇ ಅಡುಗೆ ಪ್ರಿಪೇರ್ ಮಾಡಿಕೊಂಡು ಊಟ ಮಾಡ್ಕೊಂಡು ಕೂಡ ಹೋಗ್ತಾಯಿದ್ರು. ಆ ಥರ ಫ್ಯಾಮಿಲೀಸ್ ನೀವೇನಾದರೂ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಮುತ್ಯಾಲ ಮಡುವು ಪ್ಲೇಸಿಗೆ ಬಂದುಬಿಟ್ಟು ಈ ಥರ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಕೂಡ ಹೋಗ್ಬೋದು. ಟೈಮಿಂಗ್ಸ್ ಬಂದು 10 ಗಂಟೆಯಿಂದ ಸಂಜೆ 5:30 ತನಕ ಅಷ್ಟೇ. 5:30 ಮೇಲೆ ಲಾಸ್ಟು ಕ್ಲೋಸ್ ಆಗೋಗುತ್ತೆ. ಪಾರ್ಕಿಂಗ್ ಏನೂ ಕೊಡಲ್ಲ, ಹೊರಗಡೆ ಹೋಟೆಲೆಲ್ಲ ಕ್ಲೋಸ್ ಆಗುತ್ತೆ. ಹಾಗೆ ಒಳಗಡೆ ಎಂಟ್ರಿ ಕೂಡ ಬಿಡಲ್ಲ, 5:30ಗೆ ಕ್ಲೋಸ್ ಆಗುತ್ತೆ. ಸೊ ನೀವು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬರೋರ ಹತ್ರ ಬರಬಹುದು. ಕೆಳಗಡೆ ನೋಡಿ, ಇಲ್ಲಿ ಮುತ್ಯಾಲೇಶ್ವರ ದೇವಸ್ಥಾನ, ಹಾಗೆ ಶಿವಲಿಂಗ ಕೂಡ ಇದೆ. ಸೊ ನಾವು ನಾನ್ ವೆಜ್ ತಿನ್ನೋದ್ರಿಂದ ದೇವ್ರ ಹತ್ರಕ್ಕೆ ಹೋಗೋಕ್ಕಾಗಲಿಲ್ಲ, ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಶಿವಲಿಂಗ, ಮುತ್ಯಾಲೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆನೆ ವಾಟರ್ ಫಾಲ್ ಇದೆ. ಇದೇ ಮುತ್ಯಾಲ ಮಡುವು ವಾಟರ್ ಫಾಲ್ ಅಂತ ಏನು ಹೇಳ್ತಿದೆಯಲ್ಲ, ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ವಿಡಿಯೋದಲ್ಲಿ ಇದೆ. ನೋಡ್ತಾ ಇರ್ಬೋದು. ನೀರು ತುಂಬ ಕಡಿಮೆ ಇದೆ ಅಂತ ಹೇಳಿದರು. ಇವಾಗ ಮಳೆಗಾಲದಲ್ಲಿ ತುಂಬ ಜೋರಾಗಿ ನೀರು ಬರುತ್ತೆ ಅಂತ ಹೇಳಿದರು. ಅಂದರೆ ಅಲ್ಲಿ ಕಟ್ಟೆ ಎಲ್ಲ ಕಟ್ಟಿದ್ರಲ್ಲ, ಕಟ್ಟೆಯಿಂದೆಲ್ಲ ಫುಲ್ಲು ಹರ್ಕೊಂಡು ಕೆಳಗಡೆ ಇನ್ನೂ ನದಿ ಥರ ಹರಿಯುತ್ತೆ ಅಂತ ಹೇಳಿದರು. ಅಷ್ಟು ರಭಸವಾಗಿ ನೀರು ಕೂಡ ಬರುತ್ತೆ ಅಂತ ಹೇಳಿದರು. ಅಲ್ಲಿ ನಾವು ಹೋದಾಗ ಸ್ವಲ್ಪ ತೆಳ್ಳಗೆ ನೀರು ಬರ್ತಿತ್ತು ಅಷ್ಟೇ. ಅಲ್ಲಿ ಆಲ್ರೆಡಿ ಕೆಲವೊಂದು ಹುಡುಗರೆಲ್ಲ ಬ್ಯಾಚುಲರ್ಸ್ ಎಲ್ಲ ಸ್ಪೀಕರ್ಸ್ ಎಲ್ಲ ತಂದು ಅವರೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೆ, ವಿಡಿಯೋದಲ್ಲಿ ಹಾಕಬೇಕು ಅಂತ ಹೇಳಿ. ನೀವು ನೋಡ್ತಾ ಇರ್ಬೋದು. ತುಂಬ ಎಂಜಾಯ್ ಮಾಡ್ತಿದ್ರು ಅಲ್ಲಿಗೆ ಬಂದಿರೋರು ಪ್ರತಿಯೊಬ್ಬರು. ಎಲ್ಲರೂ ಟ್ರಕ್ಕಿಂಗ್ ಬಂದಿರೋ ಥರ ಫೀಲ್ ಆಗ್ತಾಯಿದ್ರು ಆ್ಯಕ್ಚುಲಿ. ತುಂಬ ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ. ಎಲ್ಲಾದರೂ ಒನ್ ಡೇ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದರೆ, ಒಂದಿನ ಎಲ್ಲಾದರೂ ಹೊರಗಡೆ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದರೆ, ನೀವು ಆರಾಮಾಗಿ ಮುತ್ಯಾಲ ಮಡುವು ಪ್ಲೇಸ್ನ ಚೂಸ್ ಮಾಡಿಕೊಂಡು ಹೋಗ್ಬಿಟ್ಟು ಬರಬಹುದು. ಇದು ಬೆಂಗಳೂರು ಲೊಕೇಶನಿಂದ 58 ಕಿಲೋಮೀಟ್ರ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಮನೆಯಿಂದ ಎಕ್ಸಾಕ್ಟ್ 58 ಕಿಲೋಮೀಟ್ರ್ ಆಗುತ್ತೆ. ಇದು ಮೆಜೆಸ್ಟಿಕ್ಕಿಂದ ಅಂತ ತಗೊಂಡ್ರೆ 60 ಕಿಲೋಮೀಟ್ರ್ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಪ್ಲೇಸು. ತುಂಬ ಪೀಸಾಗಿ, ತುಂಬ ಶಾಂತವಾದ ವಾತಾವರಣ ಇತ್ತು. ಇವ್ರು ಸ್ಪೀಕ್ ಹಾಕಿರೋದ್ರಿಂದ ಸ್ವಲ್ಪ ಟಗ ಅಂತ ಫುಲ್ಲು ಸೌಂಡ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ತಿದ್ರು. ಈ ಥರ ನೀವು ಕೂಡ ಸ್ಪೀಕರೆಲ್ಲ ತೊಗೊಂಡೋಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗೆ ನಮ್ಮ ಪಾಪು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದ. ಅವನಿಗೆ ಈ ಥರ ವಾತಾವರಣ ಅಂದರೆ ತುಂಬ ಇಷ್ಟ. ಅವನಿಗೆ ಯಾವಾಗಲೂ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅದೇ ರೀತಿ ಇದನ್ನು ಕೂಡ ಅವನು ಪಾರ್ಕ್ ಅಂತ ತಿಳ್ಕೊಂಬಿಟ್ಟು ತುಂಬ ಎಂಜಾಯ್ ಮಾಡ್ತಾಯಿದ್ದ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಕೂಡ ಹೋಟೆಲ್ ಎದುರುಗಡೆನೇ ಒಂದು ಪಾರ್ಕ್ ಇದೆ, ಅಲ್ಲಿ ಕೂಡ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೋಬೋದು.
ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡಿ. ಇವತ್ತು ಹೊಸ ವರ್ಷ ಅಂತ ಹೇಳ್ಬಿಟ್ಟು ಇಷ್ಟು ಜನ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ನಾರ್ಮಲ್ ಡೇಸಲ್ಲಿ ಮೇ ಬಿ ಇಷ್ಟು ಜನ ಇರೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತೀನಿ. ಭಾನುವಾರ ಶನಿವಾರ ಆ ಥರ ಏನಾದರೂ ರಜಾ ಇದ್ದಾಗ ನೀವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಬರಬಹುದು ಈ ಪ್ಲೇಸ್ಗೆ. ಕೆಳಗಡೆ ಇಷ್ಟೇ ಇದ್ದಿದ್ದು ಮುತ್ಯಾಲೇಶ್ವರ ಸ್ವಾಮಿ ದೇವಸ್ಥಾನ ಶಿವಲಿಂಗ ಇತ್ತು. ಎದುರುಗಡೆ ನೀರು ಬೀಳೋ ಜಾಗ ಇತ್ತು. ಅದನ್ನ ಇನ್ನೊಂದು ಸಲ ತೋರಿಸ್ತೀನಿ. ಇದು ಹೋಟೆಲ್ ಪಕ್ಕಕ್ಕೆ ಲೆಫ್ಟ್ ಸೈಡಲ್ಲಿ ಸ್ಟೆಪ್ಸ್ ಇದೆ. ನೀವು ಅಲ್ಲಿ ಕೆಳಗಡೆ ಇಟ್ಕೊಂಡ್ಬಂದರೆ ಈ ಜಾಗ ನಿಮಗೆ ಸಿಗುತ್ತೆ. ಹೋಟೆಲ್ದು ರೈಟ್ ಸೈಡ್ಗೆ ಬೋಟಿಂಗ್ ಎಲ್ಲ ಇದೆ. ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಅಂತ. ನಾವು ಹಿಂಗೆ ಹೋಗ್ತಾ ಇರಬೇಕಾದ್ರೆ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆ ಫೋಟೋಸು ಕೂಡ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇದು ಹೋಟೆಲ್ ಎದುರುಗಡೆ ಇರುವಂಥ ಪಾರ್ಕ್. ಇದು ಮಕ್ಕಳಿಗೋಸ್ಕರ ಆಟ ಆಡೋಕ್ಕೆ ಇರುವಂಥ ಪಾರ್ಕ್ ಇದು. ಯೂಶ್ವಲಿ ಸಿಟಿಗಳಲ್ಲಿ ಹೇಗೆ ಪಾರ್ಕ್ ಇರುತ್ತಲ್ವ ಅದೇ ಥರನೇ ಇಲ್ಲಿ ಕೂಡ ಪಾರ್ಕ್ ಮಾಡಿದ್ದಾರೆ ಮಕ್ಕಳಿಗೆ ಆಟ ಆಡೋಕ್ಕೆ. ಇದು ಸ್ಪ್ರಿಂಗ್ ಹಾರ್ಸ್ ಥರ, ಆಮೇಲೆ ಜಾರಬಂಡಿ ಥರ, ಜೋಕಾಲಿ, ಇನ್ನೂ ಕೆಲವೊಂದು ಆಟ ಆಡೋದು ಎಲ್ಲ ತುಂಬ ಚೆನ್ನಾಗೇ ಇತ್ತು. ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದರೆ ಕಿರಿಕಿರಿ ಮಾಡ್ತಿದ್ರು. ಇಲ್ಲಿ ಆರಾಮಾಗಿ ಆಟ ಆಡಿಸ್ಕೊಂಡು ಮಕ್ಕಳಿಗೆಲ್ಲ ಹೊಟ್ಟೆ ತುಂಬ ಊಟ ಮಾಡಿಸ್ಕೊಂಡು ಆಮೇಲೆ ಇನ್ನೂ ಪ್ಲೇಸ್ ನೋಡೋಕೆ ಹೋಗ್ಬೋದು. ಇಲ್ಲಿ ನೋಡ್ಬೋದು ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳಿ. ಆ್ಯಕ್ಚುಲಿ ನಮ್ಮ ಮದುವೆ ಕೂಡ ತುಂಬ ಎಂಜಾಯ್ ಮಾಡ್ತಿದ್ದ. ಅವ್ನಿಗೆ ಈ ಥರ ಹೊರ್ಗಡೆ ಹೋಗೋದು ಅಂದರೆ ತುಂಬ ಇಷ್ಟ. ಅವನೇ ಕಾರ್ ಕೀ ಎಲ್ಲ ಕೊಟ್ಬಿಟ್ಟು ಹೋಗೋಣ ಹೊರಗಡೆ ಅಂತ ಹೇಳ್ಬಿಟ್ಟು ಎಲ್ಲರ ಪಪ್ಪಂಗೆ ಹೇಳ್ತಾ ಇರ್ತಾನೆ. ಮನೇಲಿದ್ದರೆ ಸಾಕು ಬೈಕ್ ಕೀ ಕೊಡ್ತಾನೆ, ಹೊರ್ಗಡೆ ಕರ್ಕೊಂಡೋಗಿ ಅಂತೇಳಿ. ಅವನು ಹೊರ್ಗಡೆ ಹೋಗ್ಬೇಕು ಅಂದರೆ ಅಷ್ಟು ಖುಷಿ, ಅಷ್ಟು ಎಂಜಾಯ್ ಮಾಡ್ತಾನೆ ಹೊರ್ಗಡೆ ಎಲ್ಲ. ಮನೇಲಿರೋಕೆ ಅವನಿಗೆ ಬೇಜಾರು ಯಾವಾಗ್ಲೂ. ಅಲ್ಲೇ ನಮ್ಮ ಮನೆ ಹತ್ರನೇ ಪಾರ್ಕ್ ಇರೋದ್ರಿಂದ ನಾನು ಎವ್ರಿಡೇ ಅವನಲ್ಲೇ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅದನ್ನು ಕೂಡ ನಿಮ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಅವ್ನು ಯಾವ ರೀತಿ ಆಟ ಆಡ್ತಾನೆ ಅಂತ ಹೇಳಿ. ಇದು ಹೋಟೆಲ್ಲು ಲೆಫ್ಟ್ ಸೈಡಲ್ಲಿ, ಇದು ತಮಿಳ್ನಾಡು ಬಾರ್ಡ್ರ್ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದು ನಾನು. ಈ ಕಡೆ ನಾವು ಪಕ್ಕದ ಬೆಟ್ಟದಲ್ಲಿರೋದು ಕರ್ನಾಟಕ ಬಾರ್ಡ್ರು, ಆ ಕಡೆ ಹೋದರೆ ತಮಿಳ್ನಾಡು. ಇದು ಹೋಟೆಲ್ ಮಯೂರ ನಿಸರ್ಗ ಅಂತ ಹೇಳಿ. ಇದೊಂದೇ ಹೋಟೆಲ್ ಇರೋದು ಇಲ್ಲಿ. ಪ್ಯೂರ್ ವೆಜ್ ಅಂತ ಏನೂ ಊಟ ಸಿಗಲ್ಲ. ಎಲ್ಲ ಜೀರಾ ರೈಸು, ಕರ್ಡ್ ರೈಸು ಬಿಟ್ಟರೆ ಚಿಕನ್ನು ಅಷ್ಟೇ ಸಿಗೋದು. ತುಂಬ ವೆರೈಟಿ ಐಟಮ್ಸ್ಗಳಿಲ್ಲೇನೂ ಇಲ್ಲ. ಇದು ಹೋಟೆಲ್ಗೆ ರೈಟ್ ಸೈಡಲ್ಲಿ ಬೋಟಿಂಗ್ ಇದೆ. ಬನ್ನಿ ತೋರಿಸ್ತೀನಿ ಬೋಟಿಂಗ್ ಎಲ್ಲ ಹೇಗಿತ್ತು ಅಂತ ಹೇಳಿ. ಇದು ಇಬ್ಬರು ಹೋಗಲಿಕ್ಕೆ, ಒಂದು ಬೋಟಿಂಗಲ್ಲಿ ಇಬ್ಬರು ಹೋಗೋಕ್ಕೆ ಇತ್ತು. ಅದು ಕೂಡ 150 ರುಪೀಸು ಚಾರ್ಜಸ್ ಆಗುತ್ತೆ. 6 ಮೆಂಬರ್ಸು ಹೋಗಲಿಕ್ಕೆ 600 ರುಪೀಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. 6 ಮೆಂಬರ್ಸ್ದು ನಾನು ಅಮೌಂಟ್ ಎಷ್ಟು ಅಂತ ಕೇಳೋಕ್ಕೆ ಹೋಗಿಲ್ಲ. ನಾವಿಬ್ಬರು ಇದ್ದಿದ್ದರಿಂದ ಇಬ್ಬರು ಹೋಗಿದ್ದಲ್ವ, ಅದಕ್ಕೆ ನಿಮಗೆ 150 ರುಪೀಸ್ ಇಸ್ಕೊಂಡ್ರು. ಆ್ಯಕ್ಚುಲಿ ಇದು ವಿಡಿಯೋಗಿಂತ ರಿಯಲಾಗಿ ತುಂಬ ಚೆನ್ನಾಗಿದೆ. ಫುಲ್ಲು ಗ್ರೀನರಿ ಇದೆ ಸುತ್ತಮುತ್ತ ಎಲ್ಲ. ನೀವು ಮಕ್ಕಳನ್ನ ಎಲ್ಲಾದರೂ ರಜೆ ಬಿಟ್ಟಾಗ ಇಲ್ಲಿ ಕರ್ಕೊಂಬರ್ಬೋದು. ತುಂಬ ಖುಷಿ ಪಡ್ತಾರೆ ಮಕ್ಕಳು ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಎಲ್ಲ ವಿಚಾರಿಸಿದಾಗ ಇದು 30 ಅಡಿ ಆಳ ಇದೆ ಅಂತ ಹೇಳಿದರು. ನೋಡಲಿಕ್ಕೆ ತುಂಬ ಚಿಕ್ಕದು ಒಂದು ಕೆರೆ ಥರ ಕಾಣಿಸುತ್ತೆ ಇದು, ಬಟ್ ತುಂಬ ಆಳ ಇದೆ ಅಂತಲೇ ಹೇಳಿದರು. ಇದು ಸೇಫ್ಟಿಗೆಲ್ಲ ಸೇಫ್ಟಿ ಬ್ಯಾಗ್ ಕೊಟ್ಟಿರ್ತಾರೆ.
ದೂರ ಹೋಗ್ಬಿಡಿ, ಅಲ್ಲಿ ಕರೆಂಟ್ ಕಂಬ ಇತ್ತು ನೀರಿನ ಮಧ್ಯೆ ಒಂದು, ಆ ಕರೆಂಟ್ ಕಂಬದಿಂದ ಈ ಕಡೆಗೆ ಬರಬೇಕು ನೀವು, ಆ ಕಡೆ ಎಲ್ಲ ಹೋಗ್ಬಿಡಿ ಅಂತ ಸಜೆಷನ್ ಕೂಡ ಮಾಡಿದರು. ಹಾಗೆ ನಾವಿಬ್ಬರು ಇರೋದನ್ನ ಒಂದು ಬೋಟಿಂಗ್ ತೊಗೊಂಡು ಕೊನೆಗೂ ಹೋದ್ವಿ. ಹೋಗ್ತಾ ಇರಬೇಕಾದ್ರೆ ತುಂಬ ಭಯ ಆಗ್ತಾಯಿತ್ತು. ಮಧ್ಯ ನೀರಿಗೆ ಹೋದಂಗೆಲ್ಲ ತುಂಬ ಭಯ ಆಗ್ತಿತ್ತು. ಸ್ಟಾರ್ಟಿಂಗ್ ಇದ್ದಾಗ ಅಷ್ಟೇನೂ ಅನ್ನಿಸ್ಲಿಲ್ಲ. ಪಾಪು ಬೇರೆ ಇದ್ದ, ಅವನು ನೋಡಿದರೆ ತುಂಬ ಕಿರಿಕಿರಿ ಮಾಡ್ತಾಯಿದ್ದ, ಇಳಿಬೇಕು ನೀರಲ್ಲಿ, ಹಿಂಗೆ ಕಾಲಾಡಿಸ್ಬೇಕು ಕೈ ಆಡಿಸ್ಬೇಕು ಅಂತೇಳ್ಬಿಟ್ಟು. ಅವ್ನು ನೀರಿಗೆ ಬಿಡೋಕ್ಕೆ ಭಯ ಆಗುತ್ತಲ್ವ, ಸೊ ಅದಕ್ಕೆ ನಾವು ಜಾಸ್ತಿ ದೂರ ಏನು ಹೋಗಲಿಲ್ಲ. ಹಾಗೆ ರೈಟ್ ತೊಗೊಂಡು ಅಲ್ಲೇ ಚಿಕ್ಕದಾಗಿ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಬಂದುಬಿಟ್ವಿ. ಎಲ್ಲರೂ ಹೋಗೋರೆಲ್ಲ ಆ ಕಡೆ ದಡಕ್ಕೆ ಕೂಡ ಹೋಗಿದ್ದಾರೆ. 6 ಮೆಂಬರ್ಸ್ ಇರೋರೆಲ್ಲ, ಮಕ್ಕಳಿಲ್ಲದೆ ಇರೋರೆಲ್ಲ ತುಂಬ ದೂರ ಹೋದರು. ಬಟ್ ನಾವು ಪಾಪು ಇರೋದ್ರಿಂದ ತುಂಬ ದೂರ ಹೋಗಲಿಲ್ಲ. ಇದು ಪ್ಲೇಸ್ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಮುತ್ಯಾಲ ಮಡುವು ಅಂತೇಳಿ ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ. ಇಲ್ಲಿ ಎಂಟ್ರಿ ಫೀಸು 50 ರುಪೀಸ್ ಇಸ್ಕೊಂಡ್ರು. ಹಾಗೆ ಒಳಗಡೆ ಕಾರ್ ಪಾರ್ಕಿಂಗ್ ಫೀಸು 40 ರುಪೀಸ್ ಕೂಡ ಇಸ್ಕೊಂಡ್ರು. ಅದು ಕೂಡ ಚಾರ್ಜಸ್ ಇರುತ್ತೆ. ಇದಕ್ಕೆ ಬಸ್ ಫೆಸಿಲಿಟೀಸು ಅಂತ ಹೇಳಿದರೆ ನೀವು ಆನೇಕಲ್ ತನಕ ಬರಬೇಕಾಗುತ್ತೆ. ಮೇ ಬಿ ಆನೇಕಲ್ಲಲ್ಲಿ ನೀವು ಒಂದು ಆಟೋ ಮಾಡಿಕೊಂಡು ಒಳಗಡೆ ಬರಬೇಕು ಅಂತ ಅನಿಸುತ್ತೆ. ನಿಮಗೆ ಗೂಗಲಲ್ಲಿ ಮ್ಯಾಪಲ್ಲಿ ಸರ್ಚ್ ಮಾಡಿದರೆ ಓನ್ ವೆಹಿಕಲ್ ಈಸಿಯಾಗಿ ಬರ್ಬೋದು. ಅಥವಾ ನೀವು ಬಸ್ಸು ಕ್ಯಾಬಲ್ಲಿ ಬರಬೇಕು ಅಂದರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ಬೋದು. ಬಸ್ಸಲ್ಲಿ ಬರಬೇಕಂದ್ರೆ ಆನೇಕಲ್ ಇಳಿಬೇಕಂತ ಅನಿಸುತ್ತೆ. ಆನೇಕಲ್ಲಲ್ಲಿ ಇಳಿದು ನಂತರ ನೀವು ಆಟೋ ಮಾಡಿಕೊಂಡು ಅಥವಾ ಕ್ಯಾಬ್ ಮಾಡಿಕೊಂಡು ಮುತ್ಯಾಲ ಮಡುವು ಪ್ಲೇಸ್ ಅಂತ ಹೇಳಿದರೆ ಬರಬಹುದು. ನನಗೆ ಆಟೋದು ಕ್ಯಾಬಿಂದು ಚಾರ್ಜಸ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನೀರಲ್ಲಿ ಹೋಗ್ತಾ ಇರಬೇಕಾದ್ರೆ ತುಂಬ ಫೀಲ್ ಆಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಳ್ಳೆ ಗುಡ್ ಫೀಲ್ ಅಂತ ಅನ್ನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು, ಅಷ್ಟೇ ಭಯ ಕೂಡ ಆಗ್ತಾಯಿತ್ತು ಒಳಗೆ. ನಿಮಗೆ ಬೋಟಿಂಗ್ ಎಲ್ಲ ಯಾರಿಗೆ ಇಷ್ಟ ಆಗುತ್ತೆ ಅಲ್ವಾ, ಅವರೆಲ್ಲ ಕೂಡ ಹೋಗ್ಬೋದು. ಈ ಥರ ಬೋಟಿಂಗ್ ಅಂದರೆ ಪ್ಲೇಸಸ್ಸೇ ಹುಡುಕ್ತಾ ಇರ್ತಾರೆ. ನಾವು ನೀರಿರೋ ಜಾಗಕ್ಕೆ ಹೋಗಬೇಕು, ಬೋಟಿಂಗ್ ಹೋಗಬೇಕು, ಎಂಜಾಯ್ ಮಾಡಬೇಕು, ಅಂದರೆ ಯಾರು ಜಾಸ್ತಿ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಏನಾದರೂ ಪ್ಲೇಸ್ ಹುಡುಕಿದ್ರೆ ನೀವು ಮುತ್ಯಾಲ ಮಡುವು ಪ್ಲೇಸಿಗೆ ಹೋಗ್ಬೋದು. ಬನ್ನೇರುಘಟ್ಟದಲ್ಲೂ ಇದೆ ಅಂದ್ಕೊತೀನಿ ಬೋಟಿಂಗು. ನಾನು ಕಾಲೇಜಲ್ಲಿದ್ದಾಗ ಹೋಗಿರೋ ನೆನಪು ನನಗೆ. ಅಲ್ಲಿ ಬನ್ನೇರುಘಟ್ಟ ಝೂ ಅಲ್ಲೂ ಕೂಡ ನೀವು ಹೋಗ್ಬೋದು. ನೀವು ಯಾರೆಲ್ಲ ಮುತ್ಯಾಲ ಮಡುವಿಗೆ ಪ್ಲೇಸಸ್ಸಿಗೆ ಬಂದಿದ್ದೀರಲ್ಲ ಅವರು ಕೂಡ ನಂಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ಇನ್ನು ಇದ್ರ ಪಕ್ಕ ನಿಯರ್ ಪ್ಲೇಸಸ್ ಏನೇನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿಗೂ ಕೂಡ ಹೋಗಿ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದೇ ಲಾಸ್ಟು ದಡ ಇರೋದು. ಈ ಪಕ್ಕದ ದಡಕ್ಕೆ ಬಂದುಬಿಟ್ವಿ. ಜಾಸ್ತಿ ದೂರ ಏನಿಲ್ಲ, ಇದು ಸ್ವಲ್ಪ ಹತ್ರನೇ ಇದೆ. ಅಂದರೆ ಮುಂದಕ್ಕೆ ಮಧ್ಯಕ್ಕೆ ಹೋದಂಗೆಲ್ಲ ಆಳ ಜಾಸ್ತಿ ಇರೋದ್ರಿಂದ ಅವ್ರು ಜಾಸ್ತಿ ಹೋಗ್ಬಿಡಿ, ಸೈಡಿಗೆ ಮಾತ್ರ ಹೋಗಿ ಅಂತ ಹೇಳಿದರು. ಅದಕ್ಕೆ ನಾವು ರೌಂಡ್ ಹಾಕ್ಕೊಂಡು ಸೈಡಲ್ಲಿ ಮಾತ್ರ ಬಂದ್ವಿ. ಹಾಗೆ ಇದನ್ನು ಮುಗಿಸ್ಕೊಂಡು ನಂತರ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಕೊನೆಗೆ ಕಾರೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ನಮ್ಮ ಹಸ್ಬೆಂಡು. ನಮ್ಮ ಪಾಪು ನೋಡಿದ್ರೆ ಕಾರಲ್ಲಿ ಕೂತ್ಕೊಂಡು ಕುರ್ಕುರೆ ಓಪನ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದ. ಅವನಿಗೆ ಹೆಚ್ಚಾಗಿ ಕೊಡಲ್ಲ. ನಾನು ಹಿಂದೆಗಡೆ ಬ್ಯಾಗಲ್ಲಿ ಅವನಿಗೆ ಕಾಣಬಾರ್ದು ಅಂತೇಳ್ಬಿಟ್ಟು ಸೀಟ್ ಹಿಂದೆಗಡೆ ಬ್ಯಾಗಲ್ಲಿ ಇಟ್ಟಿದ್ದೆ. ಅವನಿಗೆ ಹೆಂಗೋ ಗೊತ್ತಾಗ್ಬಿಟ್ಟು ಬ್ಯಾಗ್ ತೆಗೆದ್ಬಿಟ್ಟು ಕುರ್ಕುರೆ ತೊಗೊಂಡ್ಬಿಟ್ಟು ಓಪನ್ ಮಾಡಿಕೊಡು ನನಗೆ ಅಂತೇಳಿ ಕೂತ್ಕೊಂಡಿದ್ದಾನೆ ಅವನು. ನೆಕ್ಸ್ಟ್ ಈಗ ಊರಿಗೆ ಹೋಗೋದೇ ಸಂಜೆ. ಆಲ್ರೆಡಿ ನಾವು ಹೊರಟಾಗ 5 ಗಂಟೆ ಆಗಿತ್ತು.
ಮೆಜೆಸ್ಟಿಕ್ಕಿಂದ ಮುತ್ಯಾಲಮಡುವಿಗೆ 1.5 ಅವರ್ ಅಥವಾ 2 ಅವರ್ಸ್ ಜರ್ನಿ ಆಗುತ್ತೆ. ಓನ್ ವೆಹಿಕಲಲ್ಲಿ ಬಂದರೆ 1.5 ಅವರ್ ಆಗುತ್ತೆ, 1.5 ಗಂಟೆ ಆಗುತ್ತೆ. ಸ್ವಂತ ಗಾಡೀಲಿ ಬಂದರೆ 1.5 ಗಂಟೆ ಆಗುತ್ತೆ. ನೀವು ಬಸ್ಸಲ್ಲಿ ಇಳ್ಕೊಂಡು ಆಟೋದಲ್ಲಿ ಇಳ್ಕೊಂಡು ಬರೋಷ್ಟೊತ್ತಿಗೆ 2.5 ತಾಸು ಆಗಬಹುದು. ನೋಡಿ, ಇದು ನಮಗೆ ಕಾರಲ್ಲೇ ಇದು 1 ಅವರ್ 53 ಮಿನಿಟ್ಸ್ ತೋರಿಸ್ತಾ ಇದೆ ಮೆಜೆಸ್ಟಿಕ್ಕಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾರ್ಯಾರು ಮುತ್ಯಾಲಮಡುವು ಪ್ಲೇಸ್ಗೆ ಹೋಗಿದ್ದೀರಾ ಅಂತ ಹೇಳಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವಿಡಿಯೋಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ, ಆ ವಿಡಿಯೋನೂ ಕೂಡ ನೀವು ನೋಡ್ಬೋದು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲ್ಗೆ ಅಂತ ಹೇಳ್ತಿದ್ದೀನಿ. ಇವತ್ತು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್.